ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 578 ಪಾಯಿಂಟ್ಸ್ ಗೈನ್ ಆಗಿ 59,719 ಕ್ಲೋಸ್ ಆದರೆ ನಿಫ್ಟಿ 194 ಪಾಯಿಂಟ್ಸ್ ಗೈನ್ ಆಗಿ 17,816 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 563 ಪಾಯಿಂಟ್ಸ್ ಗೈನ್ ಆಗಿ 41,468 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 1.53% ಗೈನ್ ಆದರೆ ಸ್ಮಾಲ್ ಕ್ಯಾಪ್ 1.12% ಗೈನ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಓಪನಿಂಗ್ ಗ್ಯಾಪ್ ಅಪ್ ಅಂಡ್ ಈ ಗ್ಯಾಪ್ ಅಪ್ ಇಂದನು ರ್ಯಾಲಿ ಆಗ್ತಾ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ರಾಫಿಟ್ ಬುಕಿಂಗ್ ಕಾಣಿಸಿದೆ. ಇದು ನಿಫ್ಟಿ ರಿಲೇಟೆಡ್ ಆಗಿ ಅಂಡ್ ಇವನ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿನೂ ಸಿಮಿಲರ್ ಆಕ್ಟಿವಿಟಿ ಓಪನಿಂಗ್ ಗ್ಯಾಪ್ ಅಪ್ ಅಂಡ್ ಆ ಗ್ಯಾಪ್ ಅಪ್ ಇಂದ ರ್ಯಾಲಿ ಆಗ್ತಾ ನಿಯರ್ ಟು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಝೋನ್ ಹತ್ರನೇ ರಿಜೆಕ್ಷನ್ ಕಾಣಿಸ್ತಾ ಕಂಪ್ಯಾರಿಟಿವ್ ನಿಫ್ಟಿ ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನ್ ರಿಲೇಟೆಡ್ ಆಗಿ ಸ್ಟೆಬಿಲಿಟಿ ಅಂತೂ ಕಾಣಿಸಿದೆ. ಏನಕ್ಕೆ ಇವತ್ತು ಮಾರ್ಕೆಟ್ ಈ ತರ ಗ್ಯಾಪ್ ಅಪ್ ಆಗೋದಕ್ಕೆ ಆ ಗ್ಯಾಪ್ ಅಪ್ ಇಂದನು ಈ ತರ ರ್ಯಾಲಿ ಆಗ್ತಾ ಇರೋದು ಯೂಶುವಲ್ ಆಗಿ ಗ್ಯಾಪ್ ಅಪ್ ಎಕ್ಸ್ಪೆಕ್ಟೆಡ್ ಆದ್ರೆ ಆ ಗ್ಯಾಪ್ ಅಪ್ ಇಂದ ರ್ಯಾಲಿ ಆಗೋದು ಮಾತ್ರ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಬಿಕಾಸ್ ಗ್ಯಾಪ್ ಅಪ್ ಆಗೋದಕ್ಕೆ ಒಂದು ರೀಸನ್ ಇದೆ. ಮೀನ್ಸ್ ನಿನ್ನೆ US ಮಾರ್ಕೆಟ್ಸ್ ಸ್ವಲ್ಪ ಕ್ಲೋಸ್ ಆಗಿ ಟ್ರ್ಯಾಕ್ ಮಾಡಿದ್ರೆ ಓಪನಿಂಗ್ ಇಂದ US ಮಾರ್ಕೆಟ್ ಅಲ್ಲಿ ದೊಡ್ಡದಾಗಿ ಏನು ಮೂವ್ ಇರಲಿಲ್ಲ. ಆದ್ರೆ ಲಾಸ್ಟ್ 30 ಮಿನಿಟ್ಸ್ ಅಲ್ಲಿ US ಮಾರ್ಕೆಟ್ ನಲ್ಲಿ ಒನ್ ಡೈರೆಕ್ಷನ್ ಅಲ್ಲಿ ಟಾಪ್ ಸೈಡ್ ಗೆ ರ್ಯಾಲಿ ಕಾಣಿಸಿದೆ. ಇದಕ್ಕೆ ರೀಸನ್ ಆ ಟೈಮ್ ನಲ್ಲಿ ಬ್ಲೂಮ್ಬರ್ಗ್ ನಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅಪ್ಡೇಟ್ ಆಗಿದೆ. ಆಗಸ್ಟ್ ತಿಂಗಳಿಗೆ ಸಂಬಂಧಿಸಿರುವ US ನಲ್ಲಿ ಹೌಸಿಂಗ್ ಡಿಮ್ಯಾಂಡ್ ಅನ್ನೋದು ಎಕ್ಸ್ಪೆಕ್ಟೆಡ್ ಅಂದ್ರೆ ತುಂಬಾ ಲೋ ನಲ್ಲಿ ಇದೆ ಅಂತ. ಇತರ ಹೌಸಿಂಗ್ ಡಿಮ್ಯಾಂಡ್ ವೀಕ್ ಆಗಿದೆ ಅಂದ್ರೆ ಎಕಾನಮಿ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ನೋಡ್ಬೇಕಲ್ವಾ ಅಂದ್ರೆ ಎಸ್, ಎಕಾನಮಿ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ನೋಡಬೇಕು. ಆದ್ರೆ ಹೌಸಿಂಗ್ ಡಿಮ್ಯಾಂಡ್ ಲೋ ಆಗಿದೆ ಅಂದ್ರೆ ಅದೊಂದು ಇಂಪಾರ್ಟೆಂಟ್ ಇಂಡಿಕೇಟರ್ ಎಕಾನಮಿ ಹೇಗಿದೆ ಅನ್ನೋದಕ್ಕೆ ಹೇಳೋದಕ್ಕೆ. ಹೌಸಿಂಗ್ ಡಿಮ್ಯಾಂಡ್ ಕಮ್ಮಿ ಇದೆ ಅಂದ್ರೆ ಎಕಾನಮಿನೂ ವೀಕ್ ಆಗಿದೆ ಅಂತ ಮೀನಿಂಗ್. ಅದರಿಂದ ಇತರ ವೀಕ್ ಎಕಾನಮಿ ಕಂಡೀಷನ್ ನಲ್ಲಿ ಫೆಡ್ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿ ರೇಟ್ ಹೈಕ್ ತಗೊಳ್ಳಲ್ಲ ಅಂತ. ಅದನ್ನು ಈಗ ಬರ್ತಿರೋಂತ ಬ್ಲೂಮ್ಬರ್ಗ್ ಡೇಟಾನ ಕನ್ಸಲ್ಟೇಷನ್ ತಗೊಂಡು ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ಸ್ ನವರು ಮಾಡಲ್ಲ ಅಂತ ಎಕಾನಮಿ ರಿಲೇಟೆಡ್ ಆಗಿನೂ ಮಾರ್ಕೆಟ್ ಭಾವಿಸ್ತಾ ಬ್ಲೂಮ್ಬರ್ಗ್ ಅಪ್ಡೇಟ್ ಆದ್ಮೇಲೆ ಪ್ಯಾರಲಲಿ US ಮಾರ್ಕೆಟ್ ಅಲ್ಲಿ ಬರ್ತಿರೋ ರ್ಯಾಲಿ SGX ನಿಫ್ಟಿಲೂ ರಿಫ್ಲೆಕ್ಟ್ ಆಗ್ತಾ ಇರೋದು. ಓವರ್ ಆಲ್ ಆಗಿ ಈ ಹೌಸಿಂಗ್ ಸೇಲ್ಸ್ ಡೇಟಾ ಅಂತೂ ಎಕಾನಮಿ ವೀಕ್ ಆಗಿದ್ರೆ US ಫೆಡ್ ಅವರು ಅಷ್ಟೊಂದು ಅಗ್ರೆಸಿವ್ ಆಗಿ ಇರಲ್ಲ ಅಂತ ಬರ್ತಿರುವಂತ ಸ್ಟೇಟ್ಮೆಂಟ್ಸ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಓವರ್ ನೈಟ್ ನಲ್ಲಿ ಪಾಸಿಟಿವ್ ಇವೆಂಟ್ ಆಗಿ ಟರ್ನ್ ಆಗಿದೆ. ಇದೇ ಅಲ್ಲ, ನೆಕ್ಸ್ಟ್ ಕಮಿಂಗ್ ಡೇಸ್ ನಲ್ಲಿ ಆಲ್ಮೋಸ್ಟ್ 16 ಸೆಂಟ್ರಲ್ ಬ್ಯಾಂಕ್ಸ್ ಹತ್ರ ಲೈಕ್ ಇಂಡಿಯಾನಲ್ಲಿ RBI ಹೇಗೋ ಬೇರೆ ಕಂಟ್ರೀಸ್ ಅಲ್ಲೂ ಸೆಂಟ್ರಲ್ ಬ್ಯಾಂಕ್ಸ್ ಇರತ್ತಲ್ವಾ, ಅವೆಲ್ಲಾನು 16 ಸೆಂಟ್ರಲ್ ಬ್ಯಾಂಕ್ಸ್ ಅವರು ಬಡ್ಡಿ ರೇಟ್ಗಳ ಬಗ್ಗೆ ಡಿಸಿಷನ್ ತಗೊಂತಾರಂತ, ಇನ್ಕ್ಲೂಡಿಂಗ್ US ಫೆಡ್. ಅದರಿಂದ ನೆಕ್ಸ್ಟ್ ಫ್ಯೂ ಡೇಸ್ ವರ್ಗು ಮಾರ್ಕೆಟ್ ಅಲ್ಲಿ ಇನ್ನೂ ಜಾಸ್ತಿ ವೋಲಿಟಿಲಿಟಿ ಇರತ್ತಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ಆಗಸ್ಟ್ ಮಂತ್ ಎಂಡಿಂಗ್ ನಲ್ಲಿ ಅನ್ಕೊಂಡಿದೀವಲ್ಲ, ಆಗಸ್ಟ್ ಮಂತ್ ವರೆಗೂ ನೋಡಿರೋಂಥ ವೋಲಿಟಿಲಿಟಿ ಅಲ್ಲ, ನೆಕ್ಸ್ಟ್ ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್ ಅಲ್ಲಿ ಜಾಸ್ತಿ ವೋಲಿಟಿಲಿಟಿ ನಮಗೆ ಮಾರ್ಕೆಟ್ ಅಲ್ಲಿ ಕಾಣಿಸುತ್ತೆ ಅಂತ. ಕಂಪೇರ್ಡ್ ವಿತ್ ಪ್ರೀವಿಯಸ್ ಮಂತ್ ರೀಸೆಂಟ್ ಡೇಸ್ ನಲ್ಲಿ ಹೆವಿ ವೋಲಿಟಿಲಿಟಿ ಮಾರ್ಕೆಟ್ ನಲ್ಲಿ ಕಾಣಿಸ್ತಾ ಇದೆ. ಅಂಡ್ ಫರ್ದರ್ ಆಗಿ ಈ ಮಂತ್ ಎಂಡಿಂಗ್ ನೆಕ್ಸ್ಟ್ ಅಕ್ಟೋಬರ್ ಮಂತ್ ಮಾರ್ಕೆಟ್ ನಲ್ಲಿ ಈ ತರ ವೋಲ್ಟಿಲಿಟಿ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಓವರ್ ಆಲ್ ಆಗಿ ಮಾರ್ಕೆಟ್ ಇವತ್ತು 17,840 ಝೋನ್ ಅಬೋವ್ ಬಂದು ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ತಗೊಂಡು ಅಲ್ಲಿಂದ ಟಾಪ್ ಸೈಡ್ ಮೂವ್ ಆಗ್ತಾ ಸೆಕೆಂಡ್ ಹಾಫ್ ಅಲ್ಲಿ ಆ ಲೆವೆಲ್ ಬಿಲೋ ಬಂದು ಮಾರ್ಕೆಟ್ ಕ್ಲೋಸ್ ಆಗ್ತಿದೆ. ಅಂಡ್ ಈ ಲೆವೆಲ್ ಬೇಸ್ಡ್ ಆಗಿನೂ ನೆಕ್ಸ್ಟ್ ಅಪ್ಕಮಿಂಗ್ 1 or 2 ಡೇಸ್ ವರ್ಗು ನಾವು ಡೈರೆಕ್ಷನಲ್ ವ್ಯೂ ನ ತಗೊಳಗಂದ್ರೂ ಫಸ್ಟ್ ಇವೆಂಟ್ ಮಾರ್ಕೆಟ್ ಇಲ್ಲಿರುವಂತ ಇಂಪಾರ್ಟೆಂಟ್ ಇವೆಂಟ್ ಸೆಟಲ್ ಆದ್ಮೇಲೆ, ಪರ್ಟಿಕ್ಯುಲರ್ಲಿ ಫೆಡ್ ಅಪ್ಡೇಟ್ ಆಗಿದ ತಕ್ಷಣ ನಮಗೆ ಸೆಟಲ್ ಆದಂಗ ಮೀನಿಂಗ್ ಅಲ್ಲ. ಫೆಡ್ ಡಿಸಿಷನ್ ಬಂದಿದೆ ಅಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆಗಿ ಮೂವ್ ಆಗಿದೆ ಅಂದ್ರೆ ಇನ್ನೂ ಮೂವ್ ಆಗತ್ತಂತ ಅಲ್ಲದೆ 1 or 2 ಡೇಸ್ ಮಾರ್ಕೆಟ್ ನಲ್ಲಿ ಡೈರೆಕ್ಷನ್ ಸ್ಟೆಬಿಲಿಟಿ ಕಾಣಿಸಿದ್ರೇನೆ ಇಂಪಾರ್ಟೆಂಟ್ ಲೆವೆಲ್ ನ ಅಬೋವ್ ಅಟ್ಲೀಸ್ಟ್ 2 ಡೇಸ್ ಆದ್ರೂ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆನೆ ನಾವು ಡೈರೆಕ್ಷನಲ್ ವ್ಯೂ ತಗೊಳ್ಳೋದು ಬೆಟರ್. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಮಾರ್ಕೆಟ್ ನಲ್ಲಿ ಪ್ರೀ ಪೊಸಿಷನ್ ಅನ್ನೋದು ಒಂದಿರುತ್ತೆ. ನಮಗೆ ಒಂದು ಇವೆಂಟ್ ಬರ್ತಿದೆ ಅಂದ್ರೆ ಆ ಇವೆಂಟ್ ಹೇಗಿರುತ್ತೆ ಅಂತ ಮಾರ್ಕೆಟ್ ಮುಂಚೆನೆ ಎಸ್ಟಿಮೇಟ್ ಮಾಡ್ತಾ ಪಾಸಿಟಿವ್ ಆರ್ ನೆಗೆಟಿವ್ ಮೀನ್ಸ್ ಲಾಂಗ್ ಆರ್ ಶಾರ್ಟ್ಸ್ ಬಿಲ್ಡ್ ಮಾಡಿರ್ತಾರೆ. ಒನ್ಸ್ ಆ ಇವೆಂಟ್ ಬಂದ ತಕ್ಷಣನೇ ಅವ್ರ ಹತ್ರ ಇರುವಂತ ಪೊಸಿಷನ್ ನ ಕವರ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇವೆಂಟ್ ಆಗೋಗತ್ತೆ. ಅದರಿಂದ ಪ್ರಾಫಿಟ್ ಬುಕಿಂಗ್ ಮಾಡೋ ಪ್ರಯತ್ನದಲ್ಲಿ ಮಾರ್ಕೆಟ್ ಒಂದು ಡೈರೆಕ್ಷನ್ ಅಲ್ಲಿ ರ್ಯಾಲಿ ಆಗತ್ತೆ. ಬಟ್ ಅದೇ ಒಂದು ರ್ಯಾಲಿ ಅಲ್ಲ, ಅದು ನೆಕ್ಸ್ಟ್ ಕಮಿಂಗ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಸಸ್ಟೈನ್ ಆಗ್ತಾ ಇದ್ರೇನೆ ನಾವು ಆ ರ್ಯಾಲಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಅದರಿಂದ ಮಿನಿಮಮ್ 2 ಟ್ರೇಡಿಂಗ್ ಸೆಷನ್ ಆದ್ರೂ ಆಫ್ಟರ್ ಫೆಡ್ ಡಿಸಿಷನ್ ಅಲ್ಲಿ ನಮಗೆ ಮಾರ್ಕೆಟ್ ಅಲ್ಲಿ ಇದ್ರೆ ಮೂವ್ ಸ್ಟೆಬಿಲೈಸ್ ಆಗ್ತಾ ಇದ್ರೇನೆ ಆ ಡೈರೆಕ್ಷನ್ ನಮಗೆ ಮೂವ್ ಇರೋದಕ್ಕೆ ಚಾನ್ಸ್ ಇದೆ. ಏಲ್ಸ್ ಮಾರ್ಕೆಟ್ ಅಲ್ಲಿ ರಿವರ್ಸಲ್ ಆಗೋದಕ್ಕೂ ಚಾನ್ಸ್ ಇದೆ. ಅದರಿಂದ ಟ್ರಾಪ್ ಆಗಬೇಡಿ. ನೆಕ್ಸ್ಟ್ ಫ್ಯೂ ಟ್ರೇಡಿಂಗ್ ಸೆಷನ್ ಆಫ್ಟರ್ ಫೆಡ್ ಅಪ್ಡೇಟ್ 2 ಟ್ರೇಡಿಂಗ್ ಸೆಷನ್ ಆದ್ರೂ ಮಾರ್ಕೆಟ್ ನ ಕಾಶಿಯಸ್ ಆಗಿರ್ಬೇಕಂತ ಬಿಗಿನರ್ಸ್ ಗೆ ಹೇಳ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಕಂಟೆಂಟ್ ನ ಲೈಕ್ ಮಾಡಿ. ನಿನ್ನೆ ಒಂದು ಬಲ್ಕ್ ಡೀಲ್ ನಡೆದಿದೆ ಸ್ಟಾಕ್ ರಿಲೇಟೆಡ್ ಆಗಿ. ಇದರಲ್ಲಿ ಪ್ರಮೋಟರ್ಸ್ ನಿಯರ್ಲಿ 25 lakh ಶೇರ್ಸ್ ಹತ್ರ ಸೆಲ್ ಮಾಡ್ತಾ ಇದ್ರೆ, ಇತರ ಪ್ರಮೋಟರ್ ಸೆಲ್ ಮಾಡಿರುವಂತ 25 lakh ಶೇರ್ಸ್ಗೆ ಇದಕ್ಕೆ ಅಡಿಷನಲ್ ಆಗಿ ಇನ್ನೊಂದು 4 lakh ಶೇರ್ಸ್ನ ಟೋಟಲಿ 29 lakh ಶೇರ್ಸ್ನ ನಲಂದ ಇಂಡಿಯಾ ಈಕ್ವಿಟಿ ಫಂಡ್ ಲಿಮಿಟೆಡ್ ಅವರು ಬೈ ಮಾಡ್ತಾ ಇರೋದ್ರಿಂದ ಪ್ರಮೋಟರ್ಸ್ ಇಂದ ಬರ್ತಿರುವಂತ ಸಪ್ಲೈಗೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಇರೋ ಕಾರಣವಾಗಿ ಓಪನಿಂಗ್ ಇಂದಾನೆ ಸ್ಟಾಕ್ ಪಾಸಿಟಿವ್ ಮೂವ್ಮೆಂಟ್ ಕಂಟಿನ್ಯೂ ಆಗಿದೆ. ಸಿಮಿಲರ್ ಥಿಂಗ್ KIMS ನಲ್ಲೂ ರಿಪೀಟ್ ಆಗಿದೆ. ಇವರು ರಿಲೇಟೆಡ್ ಆಗಿ
ಅವ್ರ ಪಾಲ್ನ ಹೋಲ್ಡ್ ಮಾಡ್ತಿರುವಂಥ ಜನರಲ್ ಅಕ್ವಿಟಿ ಪ್ಲೇಯರ್ ಅವರು 12 lakh ಶೇರ್ಸ್ನ ರಿಲೇಟೆಡ್ ಆಗಿ ಸೆಲ್ ಮಾಡಿದ್ದಾರೆ. ಈ ಥರ ಸೆಲ್ ಮಾಡ್ತಾ 151 crores ರೈಸ್ ಮಾಡಿದ್ದಾರೆ. ಆದರೆ ಇವ್ರು ಈ ಥರ ಸೆಲ್ ಮಾಡ್ತಿದ್ರೆ ಇದಕ್ಕೆ ಆಪೋಸಿಟ್ ಸೈಡು ICICI ಪ್ರೊಡೆನ್ಷಿಯಲ್ ಅವರು ಪ್ಯಾರಲಲ್ ಆಗಿ ಬೈ ಮಾಡಿದ್ದಾರೆ ಅಂತ ಬರ್ತಿರುವಂಥ ಅಪ್ಡೇಟ್ ಇಂದಾನು ಒಂದ್ ಸೈಡ್ ಇಂದ ಬಿಗ್ ಪ್ಲೇಯರ್ ಸೆಲ್ ಮಾಡ್ತಿದ್ರೆ ಮ್ಯೂಚುವಲ್ ಫಂಡ್ಸ್ ಆರ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬೈಯಿಂಗ್ ಇಂಟ್ರೆಸ್ಟ್ ತೋರಿಸಿರೋ ತರ ಬರ್ತಿರುವಂಥ ಅಪ್ಡೇಟ್ಸ್ ಇಂದ ಸ್ಟಾಕ್ ರಿಲೇಟೆಡ್ ಪ್ಲೇ ಆಗಿದೆ. ನೆಕ್ಸ್ಟ್ IT ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ತುಂಬಾ ಟೈಮ್ ಆದ್ಮೇಲೆ ಅಗೈನ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಕಾಣಿಸ್ತಾ ಇದೆ. ಇನ್ಫೋಸಿಸ್ ರಿಲೇಟೆಡ್ ಆಗಿ ಸಿಟಿ ಅವರು ಬೈ ರೇಟಿಂಗ್ ಕೊಡ್ತಾ 1725 ಟಾರ್ಗೆಟ್ನ ಮೆನ್ಷನ್ ಮಾಡ್ತಿದ್ದಾರೆ. ಇದಕ್ಕೆ ಅವರು ಹೇಳ್ತಿರೋ ರೀಸನ್, ಇನ್ಫೋಸಿಸ್ ಅವರು ಪ್ರೀವಿಯಸ್ಲಿ ಕೊಟ್ಟಿರುವಂಥ ರೆವೆನ್ಯೂ ಗೈಡೆನ್ಸು 14 to 16% ಇವರು ಡೆಲಿವರಿ ಮಾಡೋಕ್ಕಾಗತ್ತೆ ಅನ್ನೋ ಕಾನ್ಫಿಡೆನ್ಸು ಸಿಟಿ ಅವ್ರಿಗೆ ಇದೆ ಅಂತ. ಆ್ಯಂಡ್ ಮಾರ್ಜಿನ್ಸನ್ನು ಇವರು ಕೊಡ್ತಿರೋಂಥ ಗೈಡೆನ್ಸ್ನಲ್ಲೇ ಇದೆ, ಬಟ್ ಅದು ಲೋಯರ್ ಎಂಡಲ್ಲಿ ಇರುತ್ತೆ. ಯುರೋಪ್ನಲ್ಲಿ ಅನ್ಸರ್ಟನಿಟಿ ಕಾಣಿಸ್ತಾ ಇದ್ರೆ ಇನ್ನೂ ಡೀಸೆಂಟ್ ಡಿಮ್ಯಾಂಡ್ ಯುರೋಪಿಂದ ಬರ್ತಿದೆ. ಆ್ಯಂಡ್ ಅಟ್ರೇಷನ್ ರಿಲೇಟೆಡ್ ಆಗಿನೂ ರಿಸ್ಕು ಸ್ವಲ್ಪ ಕಂಟ್ರೋಲ್ ಆಗ್ತಿರೋ ಥರ ಕಾಣಿಸ್ತಾ ಇದೆ. ಅದರಿಂದ ಇವೆಲ್ಲ ಇನ್ಫೋಸಿಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ನೋಡ್ತೀವಿ ಅಂತ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಪ್ಯಾರಲಲ್ ಆಗಿನೂ HCL ಟೆಕ್ನಾಲಜೀಸ್ ರಿಲೇಟೆಡ್ ಆಗಿನೂ ಕೊಟ್ಯಾಕ್ ಇನ್ಸ್ಟಿಟ್ಯೂಷನ್ ಈಕ್ವಿಟಿ ಅವರು ಆ್ಯಂಡ್ ಇವನ್ ಬೆನ್ಸ್ಟೈನ್ ಅವರು ಬೈ ರೇಟಿಂಗ್ ಆ್ಯಂಡ್ ಮಾರ್ಕೆಟ್ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಡ್ತಾ ಕೊಟ್ಯಾಕ್ ಇನ್ಸ್ಟಿಟ್ಯೂಷನ್ ಈಕ್ವಿಟಿ ಅವರು 1165 rupees ಟಾರ್ಗೆಟ್ ಇಲ್ಲಿಂದ 25 to 26% ಹತ್ರ ಅಪ್ಸೈಡ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಬರ್ಸ್ಟೈನ್ ಅವರು 1060 ನಿಯರ್ಲಿ 15% ಇಲ್ಲಿಂದ ಅಪ್ಸೈಡ್ಗೆ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಸಿಮಿಲರ್ ಕಮೆಂಟ್ಸು ಇವರ ಹತ್ರದಿಂದಾನು HCL ಟೆಕ್ನಾಲಜೀಸ್ಗೆ ಕಾಣಿಸ್ತಾ ಇದೆ. ಯೂಶುವಲ್ ಆಗಿ IT ಕಂಪ್ನೀಸ್ ಎಲ್ಲಾನು ಒಂದು ಟ್ರೆಂಡ್ನ ಫಾಲೋ ಆಗ್ತಾ ಇರುತ್ತೆ. ಲೈಕ್ ಒಂದು ಕಂಪ್ನಿ ರಿಲೇಟೆಡ್ ಆಗಿ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂದರೆ ಮಿಕ್ಕಿರೋಂಥ ಕಂಪ್ನೀಸ್ನಲ್ಲೂ ಬಿಸ್ನೆಸ್ ಎಸ್ಟಿಮೇಟ್ಸು ಅಲೈನ್ ಆಗ್ತಾ ಇರುತ್ತೆ. ಅದರಿಂದ ಲೈಕ್ ಒಂದು IT ಕಂಪ್ನಿ ಒಳ್ಳೆ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ರೆ ಮಿಕ್ಕಿರೋ IT ಕಂಪ್ನೀಸು ಚೆನ್ನಾಗಿರುತ್ತೆ ಅಂತ ಈ IT ಕಂಪ್ನೀಸ್ ಜೊತೆಗೆ ಆ IT ಕಂಪ್ನಿನಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗ್ತಾ ಇರುತ್ತೆ. ಅದರಿಂದ ಆಫ್ಟರ್ ಲಾಂಗ್ ಟೈಮ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಬೈ ರೇಟಿಂಗ್ ಇನ್ಫೋಸಿಸ್ ಆ್ಯಂಡ್ HCL ಟೆಕ್ನಾಲಜಿ ರಿಲೇಟೆಡ್ ಕಾಣಿಸ್ತಾ, ಅದರಲ್ಲೂ ಮೈನ್ ಆಗಿ ಯುರೋಪ್ನಲ್ಲಿ ಅನ್ಸರ್ಟನಿಟಿ ಇದ್ರೂ ಸ್ಟಿಲ್ ಇನ್ನೂ ಅಲ್ಲಿ ಡೀಸೆಂಟ್ ಗ್ರೋತ್ ಅಂಡ್ ಡಿಮ್ಯಾಂಡ್ ಇದೆ ಅಂತ ಬರ್ತಿರುವಂಥ ಅಪ್ಡೇಟ್ಸ್ ಇಂದಾನು ಆಸ್ ಆಫ್ ನೌ IT ಸ್ಟಾಕ್ ರಿಲೇಟೆಡ್ ಆಗಿ ಪಾಸಿಟಿವ್ ಅಪ್ಡೇಟ್ಸ್ ಆಗಿ ಗಮನಿಸಬಹುದು. ನೆಕ್ಸ್ಟ್ IRCON ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡೋಕೋಬೇಕು. ಇದೊಂದು ಇಂಟಿಗ್ರೇಟೆಡ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪನಿ. ಸ್ವಲ್ಪ ಕಾಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇರುತ್ತಲ್ವ, ರೈಲ್ವೇಸ್ ಆದರೂ ಹೈವೇಸ್ ಆದರೂ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಆದರೂ ಅದಕ್ಕೆ ಬೇಕಾಗಿರೋವಂಥ ಕಾಂಪ್ಲೆಕ್ಸ್ ಇನ್ಫ್ರಾಸ್ಟ್ರಕ್ಚರ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ ಇವರು. ಇವರಿಗೆ ಮಹಾನಂದಿ ಕೋಲ್ ಫೀಲ್ಡ್ಸಿಂದ ಈ ಮಹಾನಂದಿ ಕೋಲ್ ಫೀಲ್ಡ್ಸ್ ಲಿಮಿಟೆಡ್ ಒನ್ ಆಫ್ ದಿ ಲಾರ್ಜೆಸ್ಟ್ ಕೋಲ್ ಪ್ರೊಡ್ಯೂಸಿಂಗ್ ಕಂಪನಿ ಇನ್ ಇಂಡಿಯಾ. ಆ್ಯಂಡ್ ಇದು ಕೋಲ್ ಇಂಡಿಯಾಗೆ ಸಂಬಂಧಿಸಿರುವ ಸಬ್ಸಿಡರಿ, ಮೀನ್ಸ್ ಕೋಲ್ ಇಂಡಿಯಾ ಅಂಡರ್ನಲ್ಲಿ ಈ ಕಂಪನಿ ಬಿಸ್ನೆಸ್ ಮಾಡ್ತಾ ಇರುತ್ತೆ. ಈ ಥರ ಮಹಾನದಿ ಕೋಲ್ ಫೀಲ್ಡ್ಸ್ ಅವರು IRCON ಅವರಿಗೆ 256 crores ವ್ಯಾಲ್ಯೂ ಆಗುವಂಥ ಕನ್ಸ್ಟ್ರಕ್ಷನ್ ಆರ್ಡರ್ ಕೊಟ್ಟಿರೋ ಥರ IRCON ಇಂಟರ್ನ್ಯಾಷನಲ್ ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಸ್ಟಾಕ್ ಓಪನಿಂಗಿಂದನೇ ಮೋಸ್ಟ್ಲಿ ಗೇನ್ ಆಗ್ತಾ ಓವರಾಲ್ ಆಗಿ 3% ಪಾಸಿಟಿವ್ನಲ್ಲಿ ಎಂಡ್ ಆಗಿದೆ. ನೆಕ್ಸ್ಟು ಶಿಲ್ಪಾ ಮೆಡಿಕೇರ್ ಬಗ್ಗೆ ಮಾತಾಡ್ಕೋಬೇಕು. ಇವ್ರಿಗೆ ಇಂಡಿಯನ್ ರೆಗ್ಯುಲೇಟರ್ ಆಗಿರುವಂಥ ಸೆಡೆಸ್ಕೋ ಅವರು ಹತ್ರದಿಂದ ಹೆಮೋಸ್ಟಾಟಿಕ್ ಸ್ಪ್ರೇ ರಿಲೇಟೆಡ್ ಆಗಿ ಅಪ್ರೂವಲ್ ಬಂದಿದೆ ಥರ ಹೇಳ್ತಿದ್ದಾರೆ. ಈ ಹೆಮೋಸ್ಟಾಟಿಕ್ಸ್ ಏನಂದರೆ, ಇಫ್ ಯಾರಿಗಾದ್ರೂ ಎಲ್ಲಾದರೂ ಇಂಜೂರ್ ಆಗಿದ್ರೆ ಅಲ್ಲಿಂದ ಬ್ಲಡ್ ಹೋಗ್ತಾ ಇದ್ರೆ ಈ ಹೆಮೋಸ್ಟಾಟಿಕ್ ಸ್ಪ್ರೇನ ಅಲ್ಲಿ ಸ್ಪ್ರೇ ಮಾಡಿದ್ರೆ ಆ ಥರ ಲಾಸ್ ಆಗ್ತಿರೋಂಥ ಬ್ಲಡ್ ಅನ್ನೋದು ಅಲ್ಲಿ ಸ್ಟಾಪ್ ಆಗೋಗುತ್ತೆ. ಅದರಿಂದ ಇದು ಹೆಮೋ ಮೀನ್ಸ್ ಬ್ಲಡ್, ಸ್ಟಾಟಿಕ್ ಮೀನ್ಸ್ ಆ ಬ್ಲಡ್ ಲಾಸ್ನ ಸ್ಟಾಪ್ ಮಾಡುತ್ತೆ ಅನ್ನೋ ಥರ ಈ ಸ್ಪ್ರೇನ ತಯಾರು ಮಾಡಿರೋ ಥರ. ಅಂಡ್ ಇದು ಇಂಡಿಯಾನಲ್ಲಿ ಫಸ್ಟ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಈ ಟೈಪ್ ಆಫ್ ಫಾರ್ಮುಲೇಷನ್ ಸ್ಪ್ರೇನ ಇವರು ಮಾರ್ಕೆಟಲ್ಲಿ ಬರ್ತಿರುವಂಥ ಕಂಪನಿಯಾಗಿ ಮ್ಯಾನೇಜ್ಮೆಂಟ್ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಸ್ಟಾಕ್ ರಿಲೇಟೆಡ್ ಆಗಿ ಇದು ಪಾಸಿಟಿವ್ ಇವೆಂಟ್ ಆಗಿ ಟರ್ನ್ ಆಗಿದೆ. ನೆಕ್ಸ್ಟು ಎಲೆಕ್ಟ್ರಿಕ್ ವೆಹಿಕಲ್ಸು ಸ್ಟಾಕ್ಸ್, EV ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಗೌರ್ಮೆಂಟು 30,000 ಹತ್ರ ಓಲ್ಡ್ ಬಸ್ಸಸ್ನ ರೀಪ್ಲೇಸ್ ಮಾಡೋದಕ್ಕೆ ನೋಡ್ತಾ ಇರೋ ಥರ, ಅದರಲ್ಲೂ ಮೆಜಾರಿಟಿ ಆಫ್ ಬಸ್ಸಸ್ ಡೀಸೆಲಿಂದ ರನ್ ಆಗ್ತಿದೆ. ಆ ಥರ ಈಗ ರನ್ ಆಗ್ತಿರೋ ಅಂಥ ಈ ಡೀಸೆಲ್ ಬಸ್ಸಸ್ನ, ಓಲ್ಡ್ ಡೀಸೆಲ್ ಬಸ್ಸಸ್ನ EV ವೆಹಿಕಲ್ ಜೊತೆ ರೀಪ್ಲೇಸ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಈಗ 30,000 ಹತ್ರ ಓಲ್ಡ್ ಬಸ್ಸಸ್ ರೀಪ್ಲೇಸ್ ಆಗತ್ತೆ ಅನ್ನೋ ಥರ ಅಪ್ಕಮಿಂಗ್ ಟೈಮ್ಸಲ್ಲಿ ಈ ಥರ ಮಲ್ಟಿಪಲ್ ಸ್ಟೇಟ್ಸ್ ಎಲ್ಲಾನು ಅವರು ಎಕ್ಸಿಸ್ಟಿಂಗ್ ಆಗಿರೋ ಓಲ್ಡ್ ಬಸ್ಸಸ್ನ ರೀಪ್ಲೇಸ್ ಮಾಡ್ತಾ ಇದ್ರೆ ನಿಯರ್ಲಿ 1 lakh ಹತ್ರ ಬಸ್ಸಸ್ ಎಕ್ಸಿಸ್ಟಿಂಗ್ ಆಗಿರುವಂಥ ಓಲ್ಡ್ ಬಸ್ಸಸ್ನ EV ಬಸ್ಸಸ್ನಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ. ಅದರಿಂದ EV ಬಸ್ಸಸ್ನ ತಯಾರು ಮಾಡುವಂಥ JBM ಆಟೋ, ಒಲೆಕ್ಟ್ರಾ ಗ್ರೀನ್, ಅಶೋಕ ಲೈಲ್ಯಾಂಡ್ ಅಂಡ್ ಟಾಟಾ ಗ್ರೂಪ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇದು ಪಾಸಿಟಿವ್ ಆಗಿರತ್ತಂತ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಡೇಟಾ ಅಂತೂ ಪಬ್ಲಿಷ್ ಆಗ್ತಿದೆ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟ್ ಇವತ್ತು ನಮಗೆ ಫಾಲ್ ಆಗ್ತಾ ತಗೊಂಡಿರೋಂಥ ಸಪೋರ್ಟೇ 17,770 ಆ್ಯಂಡ್ ರ್ಯಾಲಿ ಆಗ್ತಾ ಇದ್ರೆ ರೆಸಿಸ್ಟೆಂಟ್ ಆಗಿ 17,840 ನಾವು ಗಮನಿಸಬಹುದು. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಫಾಲ್ ಆಗ್ತಾ ಇದ್ರೆ 41,187 ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲೂ ರೆಸಿಸ್ಟೆಂಟ್ ಅಲ್ಲೇ ಇದೆ. ಅದರಿಂದಾನೇ ಈ ಸಲ ಅದು ಸಪೋರ್ಟ್ ಆಗೋದಕ್ಕೆ ಚಾನ್ಸ್ ಇದೆ.
ಅಂಡ್ ರ್ಯಾಲಿ ಆಗ್ತಾ ಇದ್ರೆ 41,626 ಅಂಡ್ ಅಲ್ಲಿಂದನೂ ಟಾಪ್ ಸೈಡ್ಗೆ ಮೂವ್ ಆಗ್ತಾ ಇದ್ರೆ 41,927. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಟಾಪ್ ಸೈಡ್ 18,000 ಹತ್ರನೇ ಸಿಗ್ನಿಫಿಕೆಂಟ್ ಇಂಟ್ರಾಡೇನಲ್ಲೂ ಓವರ್ ಆಲ್ ಆಗೂ ಓಐ ಡೇಟಾ ಬಿಲ್ಡ್ ಆಗ್ತಿದೆ. ಅದರಿಂದ ಸ್ಟಿಲ್ 18,000 ನಾವು ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಡೌನ್ ಸೈಡ್ ಬರ್ತಾ ಇದ್ರೆ 17,500 ಅಂಡ್ 17,300 ಲೆವೆಲ್ಸ್ ಹತ್ರನೂ ಓಐ ಡೇಟಾ ಆಕ್ಟಿವಿಟಿ ಬಿಲ್ಡ್ ಆಗ್ತಾ ಇದೆ. 17,500 to 18,000 ಆ ಡೌನ್ ಸೈಡ್ ಸ್ವಲ್ಪ ರಿಸ್ಕ್ ಇರುತ್ತೆ ಅನ್ಕೊಂಡ್ರೆ 17,300 to 18,000 ಈ ರೇಂಜ್ ನಾವು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಿಫ್ಟಿ ರೇಂಜ್ ಆಗಿ ಗಮನಿಸಬಹುದು. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.